ಚಂದ್ರಶೇಖರ್ ಸರ್ ನೀವು ಉತ್ತರ ಕೊಡಿ. ದೊಡ್ಡಿಪಾಳ್ಯ ಸರಿಗೆ ನಾನು ಪ್ರಶ್ನೆ ಕೇಳ್ತೀನಿ, ನೀವೊಬ್ರು ಉತ್ತರ ಕೊಡಿ. ನೀವು ಪೊಲೀಸರು ಇನ್ವಾಲ್ವ್ ಆಗಿದ್ರು ಅಂತ ಹೇಳ್ತಿದ್ದೀರಿ ಸರ್. ಈಗ ಎಸ್ಐಟಿ ತನಿಖೆ ನಡೆಸ್ತಾ ಇದೆ, ಅದ್ರ ಬಗ್ಗೆ ವಿಶ್ವಾಸ ಇದೆ ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರು ಹೇಳ್ಬಿಟ್ಟಿದ್ದಾರೆ. ನಿನ್ನೆ ಸರ್ಕಾರದ ಪರವಾದ ಎಸ್ಪಿಪಿ ವಾದ ಮಂಡನೆ ಮಾಡುವಾಗ ಷಡ್ಯಂತ್ರ ಅನ್ನೋ ಪದವನ್ನ ಬಳಕೆ ಮಾಡಿದ್ದಾರೆ. ಹಾಗಾದ್ರೆ ವಕೀಲರು ಕೂಡ ಇನ್ವಾಲ್ವ್ ಆಗಿದ್ದಾರಾ? ಅದನ್ನ ಕೇಳಿಸ್ಕೊಂಡ ಜಡ್ಜ್ ಕೂಡ ಇನ್ವಾಲ್ವ್ ಆಗಿದ್ದಾರಾ? ತನಿಖೆ ಮಾಡ್ತಿರುವ ಎಸ್ಐಟಿ ಕೂಡ ಇನ್ವಾಲ್ವ್. ಯಾರ್ಯಾರ ಮೇಲೆ ಆರೋಪ ಹೊರಿಸ್ತಾ ಹೋಗ್ತೀರಿ? ಆರೋಪ ಹೊರಿಸ್ತಾ ಹೋಗ್ತೀರಿ? ವಿಷಯಕ್ಕೆ ಜಂಪ್ ಆಗಿ ಹೋಗ್ತಾ ಇದೀವಿ. ಯಾಕಂದ್ರೆ ನೀವು ಹೇಳಿದ್ದೀನಿ ಸರ್, ಚರ್ಚೆ ಆಗಿದ್ದನ್ನೇ ಹೇಳಿದ್ದೀರಿ ನೀವು. ಇಲ್ಲ, ದಯವಿಟ್ಟು ಕೇಳಿ. 11ನೇ ತಾರೀಕು ಹಿಡಿದ್ರು. 11ನೇ ತಾರೀಕು ಹಿಡಿದ್ರೆ ಕೇಳಿಸ್ರಿ. 11ನೇ ತಾರೀಕು ಹೊಸ ಕತೆ ಇದನ್ನ ಹೇಳ್ರಿ. ಎಸ್ಐಟಿ ಹೇಳಿದ್ದೆ ನನ್ನ ಆಯ್ತು. ಇಲ್ಲ ಸ್ಟ್ರೇಟ್ ಕೀರ್ತಿ ಅವರೇ ಉತ್ತರ ಕೊಟ್ಬಿಡ್ಲಿ. ಇವಾಗ ಎಸ್ಪಿಪಿ ವಾದ ಮಂಡನೆ ಮಾಡಿದ್ರ ಪ್ರಕಾರ ಇದೆಲ್ಲವೂ ಕೂಡ ಕಟ್ಟುಕತೆ. ನೂರಾರು ಸಾವಿರಾರು ಶವಗಳನ್ನ ಹೂತಾಕಿದ್ದು ಇದು ಕಟ್ಟುಕತೆ. ಅದರ ಜೊತೆಯಲ್ಲಿ ಹಿಂದೊಂದು ಷಡ್ಯಂತ್ರ ಇದೆ. ಹೇಳಿರೋದು ಮಾಧ್ಯಮಗಳು ಅಲ್ಲ, ಕೀರ್ತಿನೂ ಅಲ್ಲ, ಚಂದ್ರಶೇಖರ್ ಅಲ್ಲ, ಎಸ್ಪಿಪಿ. ಹಾಗಾದ್ರೆ ಎಸ್ಪಿಪಿ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಅನುಮಾನ ಬರುತ್ತಾ? ಇಲ್ಲ, ಈಗ ನಾವು ಬಹಳ ದೂರ ಜಂಪ್ ಆಗ್ಬಿಟ್ವಿ. ನಾನು ಎಸ್ಪಿಪಿ ಹೋಗೋದಿಲ್ಲ. ಯಾಕೆ ಗೊತ್ತಾ? ಇನ್ನೊಂದು ವರ್ಷನ್ ಇದೆ. ಅದೇ ಎಸ್ಪಿಪಿ ಅವರು ನಿಮ್ ಜನ್ಮದಾರ ಉತ್ತರ ನೀವು ಬಿಡಿ. ಇದೇನ್ ಕತೆ? ಒಂದ್ ಕೆಲಸ ಮಾಡಿ ಚಂದ್ರಶೇಖರ್, ಮಿಸ್ಟರ್ ಚಂದ್ರಶೇಖರ್, ನಾನು ಕೇಳಿ ಇಲ್ಲ ಬಿಡಿ. ನಾನು ನಿಮಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಈ ಜಾಗದಿಂದ ನಿಮ್ಮಿಬ್ಬರಿಗೂ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಒಂದು ಕೇಳಿಸ್ಕೊಳ್ಳಿ. ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ನಾನೇ ಒಂದು ವೇದಿಕೆ ಏರ್ಪಡಿಸ್ತೀನಿ. ನೀವು ಬರಕ್ತಾ ಇದ್ದೀರಾ? ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನೋಡಿ, ಈ ಚಾನಲ್ಗೆ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ರಿಸ್ಟ್ರಿಕ್ಷನ್ ಇಲ್ಲ. ದೊಡ್ಡಿಪಾಳ್ಯ ಸರ್, ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಸೌಜನ್ಯ ಪ್ರಕರಣವನ್ನ ನಾವು ಇನ್ ಡೀಟೇಲ್ ಆಗಿ ತನಿಖೆ ಮಾಡಿರೋದು ಇಲ್ಲ ಸರ್. ಸೌಜನ್ಯ ಪ್ರಕರಣವನ್ನ ನಾವು ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಿರೋದ್ರಿಂದ ನಿಮ್ ಪಾಯಿಂಟ್ ನೀವು ಹೇಳ್ತಾನೆ ಇಲ್ಲ. ನೀವು ಮತ್ತೆ ಹೇಳ್ತಿದ್ದೀರಿ. ಮಧ್ಯೆ ಬರ್ತಾರೆ ಸರ್, ಸುಳ್ಳು ಬರ್ತಾ ಇದೀವಿ. ಚಂದ್ರಶೇಖರ್ ಯಾಕೆ ಇದನ್ನ ಹುನ್ನಾರ ಅಂತ ಹೇಳ್ತು, ಷಡ್ಯಂತ್ರ ಅಂತ ಹೇಳ್ತು ಅಂತ ಹೇಳಿದ್ರೆ ಇವನ್ ಸರ್ಕಾರದ ವಕೀಲರು ಅಥವಾ ಅದಕ್ಕೆ ಮುಂಚೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರೆ ನೀವು ಸೌಜನ್ಯ ಕೇಸನ್ನ ಫಾಲೋ ಮಾಡ್ಕೊಂಬನಿ, ಬೇರೆ ಕೇಸ್ಗಳನ್ನ ಫಾಲೋ ಮಾಡ್ಕೊಂಬನಿ. ಯಾವುದೇ ಕೇಸು, ಮಾವತನ್ ಕೇಸ್ ಆಗ್ಲಿ, ಪದ್ಮಲತಾ ಕೇಸ್ ಆಗ್ಲಿ ಅಥವಾ ಸೌಜನ್ಯ ಕೇಸ್ ಆಗ್ಲಿ, ಇವ್ರು ಯಾವಾಗ ಯಾವ್ದೋ ಒಂದು ಒಬ್ಬರನ್ನ ಗುರಿ ಮಾಡ್ತಿದಾರಲ್ಲ, ಈ ಎಲ್ಲಾ ಕಂಪ್ಲೇಂಟ್ಗಳಾಗೋದು ವರ್ಷ, 2 ವರ್ಷ, 3 ವರ್ಷ ಆದ್ಮೇಲೆ. ಅಲ್ಲಿವರೆಗೂ ಅವ್ರ ಮನೆಯವ್ರಿಗೆ ಯಾರಿಗೂ ಅನುಮಾನ ಇರಲ್ಲ. ನ್ಯಾಯ ಖುಷಿಯಿಂದ ಅವ್ರ ಹತ್ರನೇ ಹೋಗಿರ್ತಾರೆ. ಅವರೇ ಸರ್ಕಾರಕ್ಕೆ ಸಿಬಿಐ ತನಿಖೆ ಆಗಿದ್ದು ಪತ್ರ ಬರೆದಿರ್ತಾರೆ. ಆವಾಗ ಇವ್ರಿಗೆ ಅನುಮಾನ ಬರಲ್ಲ. 1 ವರ್ಷ, 2 ವರ್ಷ ಯಾವ್ದಾರ ಕೇಸ್ ನೋಡಿ, ಎಲ್ಲವೂ 1 ವರ್ಷ, 2 ವರ್ಷ, 3 ವರ್ಷ ಆದ್ಮೇಲೆ ಅನುಮಾನ ಬರುತ್ತೆ. ಮೊದಲನೇದು. ಎರಡನೇದು, ವಿಠಲ್ ಗೌಡ ಹೇಳ್ತಾರೆ ಸಂತೋಷ್ ರಾವ್ ಅವ್ರನ್ನ ಆಚೆ ಕಡೆ ತಗೊಂಬರಕ್ಕೆ ಕೋಟಿ ಖರ್ಚು ಮಾಡಿದೀವಿ ಅಂತೇಳಿ. ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೀಶ್ ನಾಯ್ಕ್ ಅವರ ಕ್ರಾಸ್ ಮಾಡೋ ಟೈಮಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಬ್ಸೆಂಟ್, ಕ್ರಾಸ್ ನಡೆಯಲ್ಲ. ಏನು ಇವತ್ತು ಏನು ಹೈಕೋರ್ಟ್ ಹೇಳ್ತು ಅಂತ ಹೇಳಿದ್ರೆ, ಹೈಕೋರ್ಟ್ ಹೇಳ್ತಿರ್ತಕ್ಕಂಥದ್ದು ಪ್ರಾಸಿಕ್ಯೂಷನ್ ಫೇಲ್ಯೂರು. ಪ್ರಾಸಿಕ್ಯೂಷನ್ ಹೆಂಗೆ ಅಳ್ಳಾಯಿಸಿದ್ರು ಅಂತ ಹೇಳಿ ಇದೇ ನೋಡಿ. ಅಕ್ವಿಟಲ್ ಕಮಿಟಿ ಆಯ್ತಲ್ವಾ ಸ್ಮಿತಾ? ಅಕ್ವಿಟಲ್ ಕಮಿಟಿ ಆದಾಗ ಸಿಬಿಐ ಹೇಳ್ತು ಯಾರು ತಪ್ಪು ಮಾಡಿದ, ಹೆಲ್ತ್ ಡಿಪಾರ್ಟ್ಮೆಂಟ್ ನ ಎನ್ಕ್ವೈರಿ ಮಾಡಬೇಕಿತ್ತು. ಡಾಕ್ಟರ್ ರಶ್ಮಿ ಮತ್ತೆ ಡಾಕ್ಟರ್ ಅಡನ್ನ ಹೆಲ್ತ್ ಎನ್ಕ್ವೈರಿ ಮಾಡ್ತಾ ಇಲ್ಲಿವರೆಗೂ ಎನ್ಕ್ವೈರಿ ಮಾಡಿದ್ರು ತನಿಖೆ ಪೂರ್ಣಗೊಳಿಸಿದರೆ ಯಾರ ಮೇಲೂ ಆರೋಪನ ಮಾಡಲು ಯಾವ್ದು ಆಗೇ ಇಲ್ಲ. ನೆಕ್ಸ್ಟ್ ಪೊಲೀಸ್ ಆಫೀಸರ್ಗಳು ಯಾರು ತಪ್ಪು ಮಾಡಿದ್ರು ಅದನ್ನ ಎನ್ಕ್ವೈರಿ ಮಾಡ್ತು. ಇಲ್ಲಿವರೆಗೂ ಒಬ್ಬ ಪೊಲೀಸ್ ಅಧಿಕಾರಿಯ ತನಿಖೆನೇ ಶುರುವಾಗಿಲ್ಲ. ಇಡೀ ಅಕ್ವಿಟಲ್ ಕಮಿಟಿನ ಹಳ್ಳಾಡಿಸ್ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ, ಇವ್ರು ಹೇಳಿದ್ರು ನಿಮ್ಮ ಸರ್ಕಾರ ಅಂತೇಳಿ. ಸೌಜನ್ಯ ತೀರೋದಾಗ ಕಂಪ್ಲೇಂಟ್ ಮಾತ್ರ ನಮ್ಮ ಬಿಜೆಪಿ ಸರ್ಕಾರದಲ್ಲಾಗಿದ್ದು. ಇಡೀ ತನಿಖೆ, ಯಾಕೆಂದ್ರೆ ಇದ್ದಿದ್ದೇ 3 ತಿಂಗಳು, ಇಡೀ ತನಿಖೆ ನಡೆದಿದ್ದು ಯಾವುದು ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಇವ್ರು ಹೇಳ್ತಿರ್ತಕ್ಕಂಥ ಅಷ್ಟು ಆರೋಪಗಳು ಸರ್ಕಾರ ಹೆಚ್ಚು ಕಡಿಮೆ ಮಾಡಿದ್ರೆ ಇವರ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸಿಬಿಐ ತನಿಖೆ ಪತ್ರ ಬರೆದಿದ್ದು ವೀರೇಂದ್ರ ಹೆಗಡೆ ಅವರು. ಯಾಕೆ ಪತ್ರ ಬರೆದ್ರು, ಯಾವ್ಯಾವ ರೀತಿ ಹಳ್ಳ ಹೆಚ್ಚಿದ್ರು. ಇವತ್ತು ಅಷ್ಟೇನೆ ಹೈಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗಿದ್ರಿಂದ, ಅಂದ್ರೆ ದಾರಿ ತಪ್ಪಿಸಿದ್ರಿಂದ
ಈ ಕೇಸು ಸುಳ್ಳು ಕೇಸಾಗಿ ಉಳಿದಿದೆ. ಇದಕ್ಕೆ ದಾರಿ ತೋರಿಸ್ಬೇಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಇವರಿಗೆ ದಮ್ಮಿದ್ರೆ, ಇವರಿಗೆ ನ್ಯಾಯ ಬೇಕಿದ್ರೆ, ಸೌಜನ್ಯಗೆ ನ್ಯಾಯ ಬೇಕಿದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿ ಕಥೆ ಎಲ್ಲ ಮುಗಿತು. ಕೀರ್ತಿ ಬಂದೆ ಸರ್. ಕೀರ್ತಿ ಅವರೇ, ಚಿನ್ನಯ್ಯ ಅನ್ನೋ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಚಿನ್ನಯ್ಯನ ಮೂಲಕ ಅಷ್ಟೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀವಿ ಅಂದ್ರು. ಚಿನ್ನಯ್ಯನ ವಿರುದ್ಧವಾಗಿ ಈಗ ಹೇಳ್ತಿದ್ದಾರೆ, ಆತ ಸುಳ್ಳು ಹೇಳ್ತಿದ್ದಾನೆ, ಒತ್ತಡಕ್ಕೊಳಗಾಗಿದ್ದಾನೆ, ಇತ್ಯಾದಿ ಇತ್ಯಾದಿ. ಸುಜಾತಾ ಭಟ್ ಅನ್ನೋ ಒಂದು ವೃದ್ಧೆಯನ್ನ ಕರ್ಕೊಂಡು ಬಂದ್ರು, ಆಕೆಯ ಮಗಳು ಅಂದ್ರು. ಇಡೀ ಕರ್ನಾಟಕ ನಂಬ್ತು ಅದನ್ನ. ಈಗ ಆಕೆ ಸುಳ್ಳು ಹೇಳ್ತಿದ್ದಾಳೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ. ಸೌಜನ್ಯ ಪ್ರಕರಣವನ್ನ ಇನ್ ಡೀಟೇಲ್ ಆಗಿ ನಾವು ಕೂಡ ಚರ್ಚೆ ಮಾಡಿ, ನನಗೆ ಗೊತ್ತಿರೋ ಹಾಗೆ ಕನ್ನಡದ ಎಲ್ಲಾ ಮಾಧ್ಯಮದಲ್ಲೂ ಸುದ್ದಿ ಪ್ರಸಾರ ಮಾಡಿ, ಇಲ್ಲಿ ಅನೇಕ ಎಕ್ಸ್ಪರ್ಟ್ ಗಳನ್ನ ಕರೆಸಿ ಚರ್ಚೆ ಮಾಡಿದ್ರು ಕೂಡ ಇಲ್ಲ, ಇದು ಯಾವುದು ಕೂಡ ಸತ್ಯ ಅಲ್ಲ. ಸತ್ಯ ಯಾವುದು ಹಾಗಾದ್ರೆ? SIT ತನಿಖೆ ಸುಳ್ಳ, SPP ವಾದ ಸುಳ್ಳ, CBI ರಿಪೋರ್ಟ್ ಸುಳ್ಳ, ಹೈಕೋರ್ಟ್ ನ ಜಡ್ಜ್ಮೆಂಟ್ ಸುಳ್ಳ? ಹಾಗಾದ್ರೆ ಯಾವ್ದು ಸತ್ಯ? ಜನಕ್ಕೆ ಯಾವ್ದು ಸತ್ಯ ಅಂತ ಸತ್ಯ ಯಾವ್ದು ಅಂತಂದ್ರೆ, ಅವತ್ತು USA ಇಂದ 7,000 ಕಿಲೋಮೀಟರ್ ಹೆಲಿಕಾಪ್ಟರ್ ಬಂದ ಅನ್ನೋದು ಇವ್ರಿಗೆ ಸತ್ಯ. ಅವತ್ತು ಬಂದಲ್ಲ ಆಟೋದ್ರ ಹತ್ರ ಗಲಾಟೆ ಮಾಡ್ದ ಅನ್ನೋದು ಸತ್ಯ. ನಿಶ್ಚಲ್ ಜೈನು ಅದ್ರಲ್ಲಿ 100% ಮಾಡಿದಾನೆ ಅಂತ ಇವ್ರು ಹೇಳ್ತಾರಲ್ಲ, ಅದನ್ನ ನಾವು ಒಪ್ಕೋಬೇಕು ಅನ್ನೋದು ಇವ್ರ ಸತ್ಯ. ಇವ್ರಿಗೆ ಬೇಕಾಗಿರೋದು ಹಂಗ್ ಬರ್ಬೇಕು ತೀರ್ಪು. ನೋಡಿ, ಫಸ್ಟ್ ನಿಶ್ಚಲ್ ಮೇಲೆ ಹೋಗ್ತಾರೆ, ಆಮೇಲೆ ಅವ್ರ ತಂದೆ ಮೇಲೆ ಹೋಗ್ತಾರೆ, ಆಮೇಲೆ ಸ್ಟ್ರೈಟ್ ಅವೇ ಕಾವಂದ್ರ ಮೇಲೆ ಬರ್ತಾರೆ. ಅಂದ್ರೆ ಇವ್ರು ಎಷ್ಟು ನೀಟಾಗಿ ಪ್ಲಾನ್ ಮಾಡ್ತಾರೆ ಅಂದ್ರೆ, ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳ ಸಾವಿಗೆ ಅವಳ ಶೋಲ್ಡರ್ ಮೇಲೆ ಒಂದು ಗನ್ ಇಟ್ಟು ನೀಟಾಗಿ ಧರ್ಮಸ್ಥಳದ ಕಡೆ ಫೈರ್ ಮಾಡ್ಕೊಂಡು ನಿಂತ್ಕೋತಾರೆ. ನಾವೇನ್ ಕೇಳ್ತಾ ಇದೀವಿ, ಆಯ್ತಪ್ಪ ನೀವು ಇಷ್ಟೆಲ್ಲ ಹೇಳ್ತಾ ಇದೀರಿ, ಇಷ್ಟು ವರ್ಷಗಳಿಂದ ಜೋಬಲ್ಲಿದೆ, ನೋಡ್ದವ್ರಿದ್ದಾರೆ, ದೆಹಲಿ ಪೊಲೀಸರು ದಂಗಾಗಿ ಹೋದ ವಿಡಿಯೋ ಇದೆ, ಯಾಕ್ರಪ್ಪ ಅದನ್ನ ಹಿಡ್ಕೊಂಡು ಅವ್ರ ಅಮ್ಮನ್ ಕರ್ಕೊಂಡು ನೀವು ಹೋಗೋದಕ್ಕೆ ನ್ಯಾಯ ಕೇಳಬಾರ್ದು ಅಂತ ಕೇಳಿದ್ರೆ ನಾವು ಕೆಟ್ಟವ್ರು, ನಾವು ಸರಿ ಇಲ್ಲ, ನಾವು ಸುಳ್ಳು ಹೇಳ್ತೀವಿ. ಇಲ್ಲಿ ಕುತ್ಕೊಂಡು ಬರೀ ಏನು ಬೇರೆ ಬೇರೆ ಸುಳ್ಳುಗಳು ಹೇಳ್ಬಿಟ್ರೆ ಇಲ್ಲ ಸತ್ಯ ಹೊರಗೆ ಬರುತ್ತೆ ಅಂತ ನಿಮ್ಗೆ ಭಯ ಆಗುತ್ತೆ. ಯಾವ ಭಯ ಇಲ್ಲದೆ ಇರೋದಕ್ಕೆ ಪ್ರತಿದಿನ ಬಂದು ಕೂರ್ತೀವಿ. ನೀವು ಕರೆದ್ರೆ ಬಂದು, ಯಾಕೆ ಅವ್ರ ಕಡೆ ಯಾಕೆ ಬಂದು ಕೂರಲ್ಲ? ಯಾಕೆ ನಾವ್ ಎಷ್ಟು ಸಲ ಹೇಳಿದ್ವಿ, ಕರ್ಸ್ರಿ ಗಿರೀಶ್ ಮಠಣ್ಣನವ್ರನ್ನ, ಕರ್ಸ್ರಿ ಸಮೀರ್ನ, ನಾವ್ ಮಾತಾಡ್ತೀವಿ ಅಂತಂದ್ರೆ ಯಾಕೆ ಬರಲ್ಲ? ನಾವು ಕುತ್ಕೊಂಡು ಇದೇ ವೇದಿಕೆಯಲ್ಲಿ ಇಲ್ಲೇ ಕುತ್ಕೊಂಡು ಎಷ್ಟು ಸಲ ಮಾತಾಡಿದೀವಿ, ಧೈರ್ಯವಾಗಿ ಮಾತಾಡ್ತೀವಿ, ಇವತ್ತು ಮಾತಾಡ್ತೀವಿ, ನಾಳೆನೂ ಕರೀರಿ, ನಾಳೆನೂ ಮಾತಾಡ್ತೀವಿ. ನೀವು ಮಹಾಭಾರತ ಮಾಡ್ಬೇಕಾದ್ರೆ 50% ಪಾಸಿಟಿವ್ 50% ನೆಗೆಟಿವ್ ಇರ್ತಾರೆ ಅಂತ 100% ನೆಗೆಟಿವ್ ಕರ್ಸಿ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಅಂತಂದ್ವಿ. ಯಾಕೆ? ಇದೇ ನಮ್ಮ ಹತ್ರ ಆನ್ಸರ್, ಅದು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಸುಳ್ಳು ಒಂದ್ ವೇದಿಕೆಯಲ್ಲಿ ನಿಂತ್ಕೊಂಡು ಏನಾಗುತ್ತೆ, ನಾಳೆ ಅಷ್ಟೇ ಕಟ್ಟಾಗುತ್ತೆ, ಮಾಡ್ತಾರೆ. ನಿಮಗೆ ನಾನು ಶುರುವಲ್ಲಿ 11 ನಿಮಿಷ ಪೂರ್ತಿ ನಿಮಗೆ ವಿಷಯ ಮಾತಾಡಿ ಮತ್ತೆ ಚೆಕ್ ಮಾಡೋಣ. 11 ನಿಮಿಷ ಇಲ್ಲ ಮೇಡಮ್, ಇಲ್ಲ ಸ್ಮಿತಾ ಅವರೇ ಈಗ ಹೇಳ್ಬೇಡಿ, ನಾವು ಚೆಕ್ ಮಾಡೋಣ. ನೋಡಿ ಈ ಶೋ ಮುಗಿದ ಮೇಲೆ ಚೆಕ್ ಮಾಡೋಣ ಯಾರ್ಯಾರಿಗೆ ಎಷ್ಟು ಟೈಮು ಏನ್ ನಡೀತದೆ ಸ್ಟೋರಿ ಅಂತ. ಸರ್ ಇಲ್ಲ ನರಸಿಂಹಮೂರ್ತಿ ಸರ್, ನಾನು ಇವಾಗ ಒಂದ್ ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ. ನೋಡಿ, ವಿಠ್ಠಲ ಗೌಡ್ರ ನನಗೆ ಐ ಡೋಂಟ್ ವಾಂಟ್ ವಿಠ್ಠಲ್ ಗೌಡ, ನಾನು ಹೇಳ್ತೀನಿ ಮೇಡಮ್ ಕೇಳಿ, ನಿಮಗೆ ಬೇಕಾದ ರೀತಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ, ನಿಮಗೆ ಬೇಕಾದ ರೀತಿಯಲ್ಲಿ ಹೇಳಿ ಮೇಡಮ್, ನನಗೆ ಸತ್ಯ ಬೇಕು, ನನಗೆ ನ್ಯಾಯ ಬೇಕು. ಯಾವುದು ಸತ್ಯ? ಒಂದ್ ನಿಮಿಷ ಸ್ಮಿತಾ ಕೇಳಿ, ಒಂದ್ ನಿಮಿಷ ಸ್ಮಿತಾ ಅವರೇ ಕೇಳಿ. ಈಗ ಮಾನ್ಯ ಬಿಜೆಪಿ ವಕ್ತಾರರು ಈಗಷ್ಟೇ ಹೇಳಿದ್ರು 3 ತಿಂಗಳಷ್ಟೇ ನಮ್ಮ ಸರ್ಕಾರ ಅಂತ. ಅಕ್ಟೋಬರ್ 2012ರಿಂದ ಮೇ 2013ರವರೆಗೆ 3 ತಿಂಗಳು ಅನ್ನೋದು ನನಗೆ ಇವಾಗ ಗೊತ್ತಾಯ್ತು. ಜನ ಎಲ್ಲ ನೀವು ಗಮನಿಸ್ತಾ ಇದ್ರಿ, ಏನ್ ಮಾತಾಡ್ತೀರಿ, ಏನ್ರಿ ಮಾತಾಡ್ತೀರಿ, ನೆಕ್ಸ್ಟ್ ಸೆಕೆಂಡ್ ಶುರುವಾಗುತ್ತೆ. ಕೇಳಿಸ್ಕೊಳ್ರಿ, ಏನು ನಾಟಕ ಮಾಡ್ತೀರಿ, ಯಾವ ನಾಟಕ ಮಾಡ್ತೀರಿ ಸ್ವಾಮಿ? 3 ತಿಂಗಳು ನಮ್ಮ ಸರ್ಕಾರ ಇದ್ರೆ 9 ತಿಂಗಳಿತ್ತು ನಮ್ಮ ಸರ್ಕಾರ, 9 ತಿಂಗಳು ಕೇಳಿ. ಅಷ್ಟನ್ನೆಲ್ಲ ಸರ್ವನಾಶ ಮಾಡಿದ್ರಿ ನೀವು, ಅಷ್ಟನ್ನೆಲ್ಲ ಸರ್ವನಾಶ ಮಾಡಿದ್ರಿ, 9 ತಿಂಗಳು ಸರ್ವನಾಶ ಮಾಡಿದ್ರಿ. ಅದು ವಾಸ್ತವ. ಈ ಸತ್ಯವನ್ನ